ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಪಾರ್ಟಿ ಆನ್ಲೈನ್ ಪಾರ್ಟಿ ಅಂತ ಕೂಡ ಇದು ಹೆಸರುವಾಸಿ ಆಗ್ತಾ ಇದೆ. ದೇಶದ ಯೂತ್ಸ್ ಕಾಕ್ರೋಚ್ ಪಾರ್ಟಿನ ಆನ್ಲೈನ್ ಮುಖಾಂತರ ಫಾಲೋವರ್ಸ್ ಆಗ್ತಾ ಇದ್ದಾರೆ. ತಮ್ಮ ಡೀಟೇಲ್ಸನ್ನು ಆನ್ಲೈನ್ನಲ್ಲಿ ಹೊರಗೆ ಯಾರೋ ಕೂತ್ಕೊಂಡು ಆಪ್ರೇಟ್ ಮಾಡ್ತಾ ಇರುವಂತಹ ವ್ಯಕ್ತಿಗೆ ತಮ್ಮ ಖುದ್ದು ಡೀಟೇಲ್ಸ್, ನಾನು ಅನ್ಎಂಪ್ಲಾಯ್ಡು, ನನಗೆ ಏನೂ ಗೊತ್ತಿಲ್ಲ, ನಾನು ಮುಂದೆ ಕೆಲಸಲಿಲ್ಲ, ನನ್ನ ಫ್ಯಾಮಿಲಿ ಹಿಂಗೆ ಈ ಥರ ಅಂತ ಎಲ್ಲ ನೀವು ನ್ಯೂಸನ್ನು ಕೊಟ್ಬಿಡ್ತೀರಿ. ನಿಮ್ಮ ಮಾಹಿತಿಯನ್ನು, ಪರ್ಸ್ನಲ್ ಮಾಹಿತಿಯನ್ನು ಎಲ್ಲೋ ಕೂತ್ಕೊಂಡು ಆಪ್ರೇಟ್ ಮಾಡ್ತಾ ಇರುವಂಥ ಒಂದು ಕಾಕ್ರೋಚ್ ಪಾರ್ಟಿ ಅವರಿಗೆ ಕೊಟ್ಬಿಡ್ತೀರಿ. ದಯಮಾಡಿ ಯೂತ್ಸು ಯಾರು ಫಾಲೋ ಆಗಿದ್ದೀರಿ ಅನ್ಫಾಲೋ ಆಗಿ. ನಿಮ್ಮ ಡೀಟೇಲ್ಸ್ ಎಲ್ಲ ಹೊರಗಡೆ ಯಾರೋ ಕೂತ್ಕೊಂಡು ಮೊಬೈಲ್ ಮುಖಾಂತರ ತಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ. ಈ ಮನೆಯಲ್ಲಿ ಇಷ್ಟು ಜನ ಅನ್ಎಂಪ್ಲಾಯ್ಡ್ಸ್ ಇದ್ದಾರೆ ಅಂತ. ದೇಶದ ಪಾರ್ಟಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಸಭೆ ಸಮಾರಂಭಗಳನ್ನ ಮಾಡಿ ಪ್ರತಿಯೊಂದು ರಾಜ್ಯದ, ದೇಶದ ಪ್ರತಿಯೊಂದು ಜಿಲ್ಲೆಗೂ ವ್ಯಕ್ತಿಗಳು ವಿಸಿಟ್ ಕೊಟ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ, ದೇಶದ ಸಮಸ್ಯೆಗಳನ್ನ ಪರಿಹರಿಸಲು ಆಗ್ತಾಯಿಲ್ಲ. ಎಲ್ಲೋ ಕೂತ್ಕೊಂಡು ಮೊಬೈಲ್ನಲ್ಲಿ ನಾನು ಇದನ್ನು ಕ್ರಿಯೇಟ್ ಮಾಡಿ ಒಂದು ಪಾರ್ಟಿ ಅಂತ, ಕಾಕ್ರೋಚ್ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಬ್ಲಮ್ನೆಲ್ಲ ನಾನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ಅಂದಿದ ತಕ್ಷಣ ನೀವು ಒಪ್ಕೋತಾ ಇದ್ದೀರಲ್ಲ, ಇದು ಸರಿನಾ? ಯೂತ್ಸ್, ನೀವು ಎಚ್ಚೆತ್ಕೋಬೇಕು, ಬುದ್ಧಿವಂತರಾಗಬೇಕು. ದೇಶದಲ್ಲಿ ನಿಮ್ಮಲ್ಲೇ ಇರುವಂಥ ವೀಕ್ನೆಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ನೀವ್ಯಾಕೆ ದೇಶದಲ್ಲಿ ಪಾರ್ಟಿ ಕಟ್ಟಬಾರ್ದು? ದೇಶದೊಳಗಡೆ ಇರೋದ್ರಿಂದ ನೀವು ದೇಶದ ಪ್ರಜೆ ತಾನೇ, ದೇಶದೊಳಗಡೆ ಇರೋರು ತಾನೇ ನೀವು. ಆದ್ದರಿಂದ ನಿಮ್ಮ ಶಕ್ತಿ ದೇಶವನ್ನು ಎಲ್ಲೋ ಕೂತ್ಕೊಂಡು ಹೊಡಿತಾ ಇರುವಂತಹ ಒಂದು ವ್ಯಕ್ತಿಗೆ ನೀವು ಫಾಲೋ ಮಾಡಿಕೊಂಡು ಇತಿಹಾಸ ಕ್ರಿಯೇಟ್ ಮಾಡಬೇಡಿ. ಹಾಗಾದರೆ ಬೇರೆ ಬೇರೆ ಪಾರ್ಟಿಗಳು, ಎಷ್ಟು ಪಾರ್ಟಿಗಳಿದೆ? 20,000 ರಿಂದ 25,000 ಪಾರ್ಟಿಗಳಿದೆ. ಯಾಕೆ ನೀವು ಅದನ್ನೆಲ್ಲ ಫಾಲೋ ಮಾಡಲಿಲ್ಲ? ನಿಮಗೆ ಗೊತ್ತಿರಲಿಲ್ವಾ? ಓಕೆ, ನಾಳೆ ದಿನ ಆ ಪಾರ್ಟಿಯವರು ಹೊರಗಡೆ ಎಲ್ಲೋ ಕೂತ್ಕೊಂಡು ನಿಮ್ಮನ್ನ ಆಪ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ನಮ್ಮ ದೇಶದ ಸರ್ಕಾರಗಳು, ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಹಾಗೂ ಕೇಂದ್ರ ಸರ್ಕಾರದಿಂದ ಯಾರು ಇದಕ್ಕೆ ಫಾಲೋ ಮಾಡಿದರೆ ಅವ್ರನ್ನೆಲ್ಲ ಒಂದು ಮಾರ್ಕ್ ಮಾಡಿ ಅವ್ರಿಗೆ ಒಂದು ತೊಂದರೆಯನ್ನು ಕೊಡಬೇಕು ಅಂತ ಅಂದಾಗ ನೀವೇನು ಮಾಡಿಬಿಡ್ತೀರಿ? ನೀವು ಅನ್ಫಾಲೋ ಆಗಿಬಿಡ್ತೀರಾ? ಸಡನ್ನಾಗಿ ಆಗೋದಿಲ್ಲ. ಯಾಕಂದರೆ ಒಂದು ಸಲ ಫಾಲೋ ಅಪ್ ಆದಮೇಲೆ ನಿಮ್ಮದು ಲಿಸ್ಟು, ನಿಮ್ಮದು ಬಯೋಡಾಟಾ ಎಲ್ಲ ಅಲ್ಲಿರುತ್ತೆ. ದೇಶದೊಳಗಡೆ ಇರಬೇಕು, ಇವ್ರನ್ನ ದೇಶದಿಂದೆಲ್ಲ ಹೊರಗಡೆ ಹಾಕಿ ಅಂದಾಗ ಏನು ಮಾಡ್ತೀರಿ? ಆದ್ದರಿಂದ ದೇಶದ ನಾಗರಿಕರು, ದೇಶದ ಪ್ರಜೆಗಳು ಎಲ್ಲ ಈ ದೇಶದಲ್ಲಿ ನಡೆಸ್ತಿರುವ ಯಾವುದೇ ಪಕ್ಷ ಆದರೂ ತಾವು ತಮ್ಮ ಅನಿಸಿಕೆಗಳನ್ನ ಹೇಳಿ ತಾವು ವೋಟಿಂಗ್ ಪವರ್ನ ಮಾಡ್ಬೋದು, ವೋಟ್ನ ತಾವು ಮಾಡ್ಬೋದು. ಅದು ಬಿಟ್ಟು ಎಲ್ಲೋ ಕೂತ್ಕೊಂಡು ಆನ್ಲೈನಲ್ಲಿ ನಾನು ಆಪ್ರೇಟ್ ಮಾಡ್ತೀನಿ ಅಂದರೆ ಆಗುತ್ತಾ? ಎಷ್ಟು ಚೀಟಿಂಗ್ ನಡೀತಾ ಇದೆ ಆನ್ಲೈನಲ್ಲಿ. ನಿಮ್ಮಲ್ಲಿ ಇರುವಂಥ ಅಕೌಂಟನ್ನೇ ಲೂಟಿ ಮಾಡ್ತಾ ಇದ್ದಾರೆ. ನಿಮ್ಮ ಕಷ್ಟಪಟ್ಟ ದುಡ್ದಂಥ ದುಡ್ಡನ್ನೇ ಲೂಟಿ ಮಾಡ್ತಾ ಇದ್ದಾರೆ. ತಾವು ಬುದ್ಧಿವಂತರಾಗಬೇಕು. ದೇಶದ ಪ್ರಜೆಗಳೇ, ದೇಶದ ಯೂತ್ಸ್. ಯಾವುದೋ ಒಂದು ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತ ಅಂದ್ಬಿಟ್ಟು ತಾವು ಎಲ್ಲ ನಾವು ಈ ಥರ ಆಗಬೇಕು, ಬೇರೆ ಯಾವುದೋ ಒಂದು ಆನ್ಲೈನಲ್ಲಿ ಬಂದಿದೆ ಆ ಥರ ಪಾರ್ಟಿಗಳಿಗೆ ನಾವು ಫಾಲೋಅಪ್ ಆಗಬೇಕು ಅಂತಂದರೆ ಇದು ಸರಿಯಲ್ಲ. ದೇಶದ ಅಭದ್ರತೆಗೆ ಯೂತ್ಸೇ ಕಾರಣ ಆಗಿಬಿಡ್ತೀರಿ. ದಯಮಾಡಿ ಯೂತ್ಸ್ಗೆ ನನ್ನಿಂದ ಮನವಿ. ನಾನು ಹರೀಶ್ ಗೌಡ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ MP ಅಭ್ಯರ್ಥಿ ನಾನು.
ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ಎಷ್ಟು ಇದಾಗ್ತದೆ ಏನು ಅಂತ ಅಂದ್ಬಿಟ್ಟು. ನೀವು ಇಷ್ಟು ಬೇಗ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಹಲವಾರು ವರ್ಷಗಳಿದೆ ದೇಶವನ್ನು ಆಳಲು ತುಂಬ ಜನಗಳು ಬಂದು ತುಂಬ ಜನ ಹೋಗಿದ್ದಾರೆ. ಹೊರಗಡೆ ಕೂತ್ಕೊಂಡು ದೇಶ ಆಳ್ತೀನಿ ಅನ್ನೋರ ಕೈಯಲ್ಲೆಲ್ಲ ನೀವು ನಿಮ್ಮ ಓನ್ ಐಡಿಯಾಸು, ಟೆಕ್ನಿಕ್ಸು, ಇಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳನ್ನೆಲ್ಲ ತಾವು ಮುಟ್ಟಿಸ್ಬಿಟ್ರೆ ದೇಶ ಒಡೆದಂಗೆ ಆಗ್ಬಿಡುತ್ತೆ. ದಯಮಾಡಿ ದೇಶದ್ರೋಹಿತನ ಕೆಲಸವನ್ನು ತಾವು ಮಾಡಬೇಡ್ದು. ದೇಶಕ್ಕೆ ಹಿತವಾದ ಪಕ್ಷಗಳು 108 ಇದೆ ನಮ್ಮಲ್ಲೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಬೋದು, ನಮ್ಮ ಭಾರತ ದೇಶದಲ್ಲಾಗ್ಬೋದು 108 ಪಕ್ಷಗಳಿದೆ. ಆ ಪಕ್ಷದ ಜೊತೆ ತಮ್ಮ ಸಂಬಂಧಗಳನ್ನ ಇಟ್ಟುಕೊಂಡು ತಾವು ಹೇಗೆ ಬೆಳಿಬೇಕು, ಏನು ಎಜುಕೇಷನ್ ಯಾವ ಥರ ಮಾಡ್ಕೋಬೇಕು, ಯಾವ ಥರ ಅನ್ನೋದನ್ನ ನೀವು ಅಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ದಯಮಾಡಿ ಅನ್ಫಾಲೋ ಆಗಿ. ಏನು ಕಾಕ್ರೋಚ್ ಪಾರ್ಟಿ ಅಂತ ಹೇಳ್ತಾ ಇದ್ದೀರಾ? ಕಾಕ್ರೋಚ್ ಅಂದರೆ ಏನು? ಏನು ಇನ್ಸೆಕ್ಟು. ಒಂದು ಇನ್ಸೆಕ್ಟ್ನ ನೀವೇನು ಮಾಡ್ತೀರಿ? ಹಿಟ್ಟು ಹಾಕ್ಬಿಟ್ಟು ಸಾಯಿಸ್ಬಿಡ್ತೀರಿ. ಅಂಥದ್ದು ಉಟ್ಕೊಂಡಾಗ ನಿಮ್ಮ ಮಧ್ಯದಲ್ಲೇ ವಿರಹಗಳು, ನಿಮ್ಮ ಫ್ಯಾಮಿಲಿ ಮಧ್ಯೆ ವಿರಹಗಳು, ಪ್ರಾಬ್ಲಮ್ಗಳು ಇವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ದೇಶದ ಅಭದ್ರತೆಗೆ ಇದು ಕಾರಣ ಆಗುತ್ತೆ. ಬೇರೆ ಬೇರೆ ದೇಶದವರೆಲ್ಲ ಅದಕ್ಕೆ ಫಾಲೋವರ್ಸ್ ಆಗಿದ್ದಾರಂತೆ. ನಮ್ಮ ದೇಶದ ಪ್ರತಿಯೊಂದು ಕಾಯ್ದೆ ಕಾನೂನು, ಪ್ರತಿಯೊಂದು ಏನು ನಡೆಯುತ್ತೆ ಸಂಗತಿಗಳು ಎಲ್ಲ ಅವ್ರಿಗೆ ಈಸಿಯಾಗಿ ಮಾಹಿತಿ ಸಿಕ್ಬಿಡುತ್ತೆ. ಯಾಕಂದರೆ ಯೂತ್ಸು ಯಾವಾಗಲೂ ಮೊಬೈಲ್ನಲ್ಲಿ ಇರ್ತಾರೆ. 10 ರಿಂದ 12 ಅವರು ಯಾರು ಇರ್ತೀರಿ, ನಿಮಗೆ ಏನು ಕೆಲಸ ಇಲ್ವಾ, ನೀವು ಬನ್ನಿ ಅಂತ ಹೇಳಿದಾರಂತೆ ಕಾಕ್ರೋಚ್ ಪಾರ್ಟಿ ಅವರು. ಆದ್ದರಿಂದ ತಾವು ಅನ್ಎಂಪ್ಲಾಯ್ಡ್ ಆಗಿರೋ ಬನ್ನಿ ಹೋರಾಟ ಮಾಡೋಣ. ಏನು ಹೋರಾಟ ಮಾಡ್ತೀರಿ? ಆಯ್ತಪ್ಪ, ಆ ಥರ ಆದರೆ ಎಲ್ಲರಿಗೂ ಒಂದು 5-5 ಕೋಟಿ ಕೊಟ್ಟು ಮನೆ ಕೊಟ್ಟು, ಬಂಗ್ಲೆ ಕೊಟ್ಟು, ಕಾರ್ ಕೊಟ್ಟು ನೀವು ಮಾಡಿ. ಆ ಥರ ಇದ್ದರೆ ನೀವು ಫಾಲೋ ಆಗಿದ್ದೀರಲ್ಲ, ನೀವು ಕೇಳಬೇಕಾಗಲ್ವಾ ಇದನ್ನ? ನಮಗೆಲ್ಲರೂ ನಮ್ಮ ಅಕೌಂಟ್ಗೆಲ್ಲ ಒಂದೊಂದು 5 ಕ್ರೋರ್ಸ್ ಕಳಿಸಿಯಪ್ಪ ಅಂತ ಕೇಳಿ ನೀವು ಪಾರ್ಟಿಗೆ ಈಸಿಯಾಗಿ ಹೋಗಿ ಫಾಲೋ ಮಾಡಿಬಿಟ್ಟಿದ್ದೀರಲ್ಲ. ಮಿಲಿಯನ್ ಗಟ್ಟಲೆ ನೀವು ಫಾಲೋ ಆಗಿದ್ದೀರಲ್ಲ, ನೀವು ಜಾಣ್ರಂತ ದೇಶ ಕೇಳುತ್ತೆ. ಹಂಗಾಗಿ ನಮ್ಮ ದೇಶ ರಕ್ಷಣೀಯ ದೇಶ. ನಮ್ಮ ಭಾರತ ದೇಶ ಮಹಾನ್ ದೇಶ, ಇಡೀ ಪ್ರಪಂಚದಲ್ಲೇ ಮಹಾನ್ ದೇಶ. ನೀವು ನಡೆಸುವಂಥ ಒಂದು ಆಡಳಿತ, ನಡೆಸುವಂತಹ ಒಂದು ತತ್ವವನ್ನು ರೂಢಿಸ್ಕೊಳ್ಳಿ. ಬನ್ನಿ ರಾಜಕೀಯ ರಂಗಕ್ಕೆ ಬನ್ನಿ. ನೀವು ಎಜುಕೇಷನ್ನ ಮುಗಿಸ್ಕೊಂಡು ರಾಜಕೀಯ ರಂಗಕ್ಕೆ ಬನ್ನಿ. ಅದ್ಬಿಟ್ಟು ಬೇರೆಯವ್ರನ್ನೇ ಅಷ್ಟು ಸರಿ ನೀವು ಫಾಲೋ ಮಾಡೋದು. ಅಥವಾ ನೀವೇ ಒಂದು ಪಕ್ಷಗಳನ್ನು ಹುಟ್ಟಾಕಿ ನೀವೇ ಸರ್ವಿಸ್ ಕೊಡಿ. ಬರೀ ಬೇರೆಯವ್ರನ್ನ ಆನ್ಲೈನಲ್ಲಿ ಫಾಲೋ ಮಾಡಿಬಿಡೋದು, ನಿಮ್ಮ ಅಲ್ಲಿರುವ ಒಂದು ಒಳ್ಳೊಳ್ಳೆ ಇದನ್ನೆಲ್ಲ ನೀವು ಅವ್ರಿಗೆ ಐಡಿಯಾಲಜಿ ಕೊಟ್ಬಿಡೋದು ದೇಶ ಒಡೆಯೋ ಕೆಲಸ ಆಗಿಬಿಡುತ್ತೆ. ಹೊರಗಡೆಯವ್ರು ಕೂತ್ಕೊಂಡು ನಿಮ್ಮನ್ನ ಆಪ್ರೇಟ್ ಮಾಡ್ತಾರೆ. ನೀನು ಇದು ಮಾಡು, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಮಾಡ್ತಾರೆ. ಏನು ಮಾಡ್ತೀರಾ? ಆದ ಕಾರಣ ದಯಮಾಡಿ ನಾನು ನಿಮ್ಮ ಮನೆ ಮಗ ಹರೀಶ್ ಗೌಡ ಇವತ್ತು ಕರೆ ನೀಡ್ತಾ ಇದ್ದಾನೆ. ದಯಮಾಡಿ ಯಾರು ಫಾಲೋ ಆಗಿದ್ದೀರಿ ಎಲ್ಲ ಅನ್ಫಾಲೋ ಆಗಿ. ತಮ್ಮ ಕಾರ್ಯಚಟುವಟಿಕೆಗಳು ದೇಶ ಒಡೆಯೋದಲ್ಲ, ದೇಶವನ್ನು ಉಳಿಸೋದು. ನೀವು ಮುಂದೆ ಬನ್ನಿ. ನೀವು ಆಫೀಸರ್ಸ್ ಆಗಿ IAS ಆಫೀಸರು, IPS ಆಫೀಸರು, ಒಬ್ಬರು ಡಾಕ್ಟ್ರು, ಒಂದು ಇಂಜಿನಿಯರು ಆಗೋಂಥ ಕೆಲಸಗಳನ್ನ ಮಾಡಿ. ಸೋಂಬೇರಿತನವನ್ನು ಬಿಡಿ, ಮೊಬೈಲ್ ಇಟ್ಕೊಳ್ಳೋದನ್ನ ಬಿಡಿ. ಮೊಬೈಲ್ ಬೇಕು ಯಾಕೆ? ನಿಮ್ಮ ಒಂದು ಕಾರ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ, ನಿಮ್ಮ ತಂತ್ರಾಂಶಗಳನ್ನ ನೀವು ಓದೋದಕ್ಕೆ ಇದಕ್ಕೆಲ್ಲ ಮೊಬೈಲನ್ನು ಬಳಸಿ. ಬೇರೆ ಯಾರೋ ಹೇಳಿದ ತಕ್ಷಣ ನೀವು ಫಾಲೋ ಆಗಿಬಿಡೋದು ಏನಿದೆ ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಯಾರು ನಮ್ಮ ಹಿರೀಕರು ಈಗ ರಾಜ್ಯವನ್ನು ದೇಶವನ್ನು ಆಳ್ತಾ ಇದ್ದಾರೆ, ಅವರೆಲ್ಲ ತುಂಬ ಸರ್ವಿಸ್ ಕೊಟ್ಟು ಹೆಸರು ಮಾಡಿ ದೇಶದೊಳಗಡೆ ಇಟ್ಕೊಂಡು ಅವರ ಮಕಚೇರಿಯನ್ನು ರೂಪಿಸ್ಕೊಂಡು ದೇಶವನ್ನು ರೂಪಿಸಿದ್ದಾರೆ. ತಾವು ಆದ್ದರಿಂದ ಮುಂದಿನ ದಿನಗಳಲ್ಲಿ ಅನ್ಫಾಲೋ ಆಗಬೇಕು. ತಮ್ಮ ಕಾರ್ಯಚಟುವಟಿಕೆಗಳು ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು. ಆ ರೀತಿಯಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.